ಟಿಪ್ಪು ಸುಲ್ತಾನ್ ಭಾರತದ ಇತಿಹಾಸದಲ್ಲಿ ಈ ಒಂದು ಹೆಸರು ಕೇಳಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಎರಡು ತದ್ವಿರುದ್ಧವಾದ ಚಿತ್ರಣಗಳು ಮೂಡುತ್ತೆ ಅಲ್ವಾ? ಹೌದು, ಟಿಪ್ಪು ಸುಲ್ತಾನ್ ಕಥೆಗೆ ಎರಡು ಮುಖ. ಒಂದ್ ಕಡೆ ಬ್ರಿಟಿಷರ ವಿರುದ್ಧ ಸೆಟೆದು ನಿಂತ ಸ್ವಾತಂತ್ರ್ಯ ಹೋರಾಟಗಾರ, ಒಬ್ಬ ಇನ್ನೋವೇಟರ್ ಅಂತಾರೆ. ಇನ್ನೊಂದು ಕಡೆ ಆತೊಬ್ಬ ಮತಾಂಧ, ಕ್ರೂರ ಸರ್ವಾಧಿಕಾರಿ ಅಂತಾನೂ ಹೇಳ್ತಾರೆ. ಹಾಗಾದ್ರೆ ಇದ್ರಲ್ಲಿ ಯಾವುದು ಸತ್ಯ? ಬನ್ನಿ, ಈ ಎರಡೂ ವಾದಗಳ ಹಿಂದಿನ ಕಾರಣಗಳೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದ್ರೆ ನಿಜವಾದ ಟಿಪ್ಪು ಸುಲ್ತಾನ್ ಯಾರು? ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ನಾವು ಮೊದಲು ಟೈಮ್ ಟ್ರಾವೆಲ್ ಮಾಡಬೇಕು. ನಾವು ಹೋಗ್ಬೇಕಾಗಿರೋದು 18ನೇ ಶತಮಾನದ ಭಾರತಕ್ಕೆ. ಅದು ಎಂಥ ಸಮಯ ಅಂದ್ರೆ ಹಳೇ ಸಾಮ್ರಾಜ್ಯಗಳು ಕುಸಿತಾ ಇದ್ವು, ಹೊಸ ಶಕ್ತಿಗಳು ಉದಯಿಸ್ತಾ ಇದ್ವು. ನೋಡಿ, ಟಿಪ್ಪು ಸುಲ್ತಾನ್ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಪರಂಪರೆ. ಆತನ ತಂದೆ ಹೈದರ್ ಅಲಿ ಮೈಸೂರನ್ನ ದಕ್ಷಿಣ ಭಾರತದಲ್ಲೇ ಒಂದು ದೊಡ್ಡ ಶಕ್ತಿಯಾಗಿ ಕಟ್ಟಿ ಬೆಳೆಸಿದ್ರು. ಆದ್ರೆ ಒಂದು ಸಮಸ್ಯೆ ಇತ್ತು. ಅವರ ರಾಜ್ಯ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತಮ್ಮ ಸಾಮ್ರಾಜ್ಯ ವಿಸ್ತರಿಸೋಕೆ ಹಾಕ್ಕೊಂಡಿದ್ದ ಪ್ಲಾನ್ನ ದಾರಿಯಲ್ಲೇ ಇತ್ತು. ಸೊ ಸಂಘರ್ಷ ಅನ್ನೋದು ಗ್ಯಾರಂಟಿಯಾಗಿತ್ತು. ಮೈಸೂರಿನ ಇತಿಹಾಸ ಅಂದ್ರೆ ಅದು ಯುದ್ಧಗಳ ಇತಿಹಾಸ. 1767ರಿಂದ 1799 ಅಂದ್ರೆ ಕೇವಲ 30 ವರ್ಷಗಳಲ್ಲಿ ಮೈಸೂರು ಸಾಮ್ರಾಜ್ಯಕ್ಕೂ ಬ್ರಿಟಿಷರಿಗೂ ನಡುವೆ ಬರೋಬ್ಬರಿ 4 ದೊಡ್ಡ ಯುದ್ಧಗಳು ನಡೆದವು. ಇವೇ ಆಂಗ್ಲೋ ಮೈಸೂರು ಯುದ್ಧಗಳು. ಇವು ಸುಮ್ನೆ ಸಣ್ಣಪುಟ್ಟ ಜಗಳಗಳಲ್ಲ, ಇಡೀ ದಕ್ಷಿಣ ಭಾರತದ ಭವಿಷ್ಯವನ್ನೇ ನಿರ್ಧರಿಸುವಂತಹ ದಶಕಗಳ ಕಾಲದ ಒಂದು ಮಹಾ ಸಂಗ್ರಾಮ. ಈ ಇಡೀ ಹೋರಾಟಕ್ಕೆ ಅಡಿಪಾಯ ಹಾಕಿದ್ದೇ ಹೈದರ್ ಅಲಿ. ಆತ ಮೈಸೂರನ್ನ ಒಂದು ಅದ್ಭುತ ಮಿಲಿಟರಿ ಶಕ್ತಿಯಾಗಿ ರೂಪಿಸಿದ್ದ. ಹೀಗಾಗಿ ಟಿಪ್ಪು ಸಿಂಹಾಸನಕ್ಕೆ ಬಂದಾಗ ಆತನಿಗೆ ಸಿಕ್ಕಿದ್ದು ಕೇವಲ ರಾಜ್ಯ ಮಾತ್ರ ಅಲ್ಲ, ತನ್ನ ತಂದೆಯ ಒಂದು ದೊಡ್ಡ ಕನಸು ಕೂಡ. ಅದೇನಂದ್ರೆ ಬ್ರಿಟಿಷರನ್ನು ಭಾರತದಿಂದ ಒದ್ದೋಡಿಸುವುದು. ಆದರೆ ಟಿಪ್ಪು ಕೇವಲ ಒಬ್ಬ ಯೋಧ ಆಗಿರ್ಲಿಲ್ಲ. ಯುದ್ಧ ಮಾಡೋಕೆ ಒಂದು ಬಲಿಷ್ಠ, ಆಧುನಿಕ ರಾಜ್ಯ ಬೇಕು ಅನ್ನೋದು ಅವನಿಗೆ ಚೆನ್ನಾಗ್ ಗೊತ್ತಿತ್ತು. ಇದು ನಮ್ಮನ್ನ ಟಿಪ್ಪುವಿನ ವ್ಯಕ್ತಿತ್ವದ ಇನ್ನೊಂದು ಮುಖಕ್ಕೆ ಕರ್ಕೊಂಡು ಹೋಗುತ್ತೆ. ಅದುವೇ ಸುಧಾರಕ ಟಿಪ್ಪು. ಟಿಪ್ಪುವಿನ ವಿಷನ್ ನಿಜಕ್ಕೂ ಆ ಕಾಲಕ್ಕಿಂತ ತುಂಬಾನೇ ಮುಂದಿತ್ತು ಅಂತಾನೇ ಹೇಳ್ಬೋದು. ಆತ ಆರ್ಥಿಕತೆ ಮೇಲೆ ಹೆಚ್ಚು ಗಮನ ಕೊಟ್ಟ, ಹೊಸ ನಾಣ್ಯ ವ್ಯವಸ್ಥೆ ಜಾರಿಗೆ ತಂದ, ಭೂ ಕಂದಾಯ ಪದ್ಧತಿಯನ್ನ ಸುಧಾರಿಸಿ ರಾಜ್ಯದ ಬೊಕ್ಕಸ ತುಂಬಿಸ್ದ. ಇವತ್ತಿಗೂ ಕರ್ನಾಟಕದ ಹೆಮ್ಮೆಯಾಗಿರುವ ಮೈಸೂರು ರೇಷ್ಮೆ ಉದ್ಯಮಕ್ಕೆ ಅಡಿಪಾಯ ಹಾಕಿದ್ದೇ ಆತ. ಇವೆಲ್ಲ ಸುಮ್ಮನೆ ಸಣ್ಣಪುಟ್ಟ ಬದಲಾವಣೆಗಳಲ್ಲ, ಮೈಸೂರನ್ನ ಆರ್ಥಿಕವಾಗಿ ಸ್ವಾವಲಂಬಿ ಮಾಡೋ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ನ ಭಾಗವಾಗಿತ್ತು. ಟಿಪ್ಪುವಿನ ನಿಜವಾದ ದೂರದೃಷ್ಟಿ ಎಂಥದ್ದು ಅಂತ ಗೊತ್ತಾಗೋದೇ ಇಲ್ಲಿ. ಭಾರತದಲ್ಲಿ ಯುರೋಪಿಯನ್ನರ ಅಸಲಿ ಶಕ್ತಿ ಎಲ್ಲಿದೆ ಅನ್ನೋದನ್ನ ಆತ ಅರ್ಥ ಮಾಡ್ಕೊಂಡಿದ್ದ. ಅದು ಅವರ ನೌಕಾಪಡೆ. ಬಹುಶಃ ಭಾರತೀಯ ರಾಜರಲ್ಲಿ ಸಮುದ್ರದ ಮೇಲಿನ ಹಿಡಿತ ಎಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಂಡಿದ್ದ ಕೆಲವು ವ್ಯಕ್ತಿಗಳಲ್ಲಿ ಟಿಪ್ಪು ಕೂಡ ಒಬ್ಬ. ಸರಿ, ಈಗ ಬರೋಣ ಟಿಪ್ಪುವಿನ ಅತ್ಯಂತ ಫೇಮಸ್ ಮಿಲಿಟರಿ ಇನೋವೇಷನ್ಗೆ. ಅದುವೇ ಮೈಸೂರು ರಾಕೆಟ್ಗಳು. ಇವು ಅಂದಿನ ಯುದ್ಧದ ಸ್ವರೂಪವನ್ನೇ ಬದಲಿಸ್ಬಿಟ್ವು. ಮೈಸೂರು ರಾಕೆಟ್ ಅಂದ್ರೆ ಸುಮ್ಮನೆ ಪಟಾಕಿ ಅಂದ್ಕೋಬೇಡಿ, ಅದು ಒಂದು ಟೆಕ್ನಾಲಜಿಕಲ್ ರೆವಲ್ಯೂಷನ್. ಮಿಲಿಟರಿ ಉದ್ದೇಶಕ್ಕೆ ಕಬ್ಬಿಣದ ಕೇಸಿಂಗ್ ಬಳಸಿದ ಜಗತ್ತಿನ ಮೊದಲ ರಾಕೆಟ್ಗಳು ಅವು. ಈ ಒಂದು ಬದಲಾವಣೆ ಅದಕ್ಕೆ ಹಿಂದೆಂದೂ ಕಂಡಿರದ ಶಕ್ತಿ ಮತ್ತೆ ರೇಂಜ್ ಕೊಡ್ತು. ಇದರ ಟೆಕ್ನಾಲಜಿ ಸಿಂಪಲ್ ಆದ್ರೂ ಸಖತ್ ಎಫೆಕ್ಟಿವ್ ಆಗಿತ್ತು. ಕಬ್ಬಿಣದ ಕೊಳವೆ ಅಂದ್ರೆ ಐರನ್ ಕೇಸಿಂಗ್ ಜಾಸ್ತಿ ಸಿಡಿಮದ್ದನ್ನ ತುಂಬೋಕೆ ಅವಕಾಶ ಮಾಡ್ಕೊಡ್ತು. ಇದ್ರಿಂದ ರಾಕೆಟ್ಗಳು ಸುಮಾರು 2 ಕಿಲೋಮೀಟರ್ವರೆಗೂ ಹೋಗ್ತಿದ್ವು. ಅದಕ್ಕೆ ಕಟ್ಟಿದ ಉದ್ದನೆಯ ಬಿದಿರಿನ ಕೋಲು ಅದಕ್ಕೆ ಸ್ಟೆಬಿಲಿಟಿ ಕೊಟ್ಟು ಹೆಚ್ಚು ಕಡಿಮೆ ಸರಿಯಾದ ಗುರಿಗೆ ತಲುಪುವ ಹಾಗೆ ಮಾಡ್ತಿತ್ತು. ಇದು ನಿಜಕ್ಕೂ ಯುದ್ಧ ಭೂಮಿಯಲ್ಲಿ ಒಂದು ಗೇಮ್ ಚೇಂಜರ್ ಆಗಿತ್ತು. ಈ ರಾಕೆಟ್ಗಳು ಬ್ರಿಟಿಷ್ ಸೈನಿಕರ ಮೇಲೆ ಎಂಥ ಸೈಕಲಾಜಿಕಲ್ ಎಫೆಕ್ಟ್ ಮಾಡಿತ್ತು, ಎಂಥ ಗೊಂದಲ ಸೃಷ್ಟಿಸಿತ್ತು ಅನ್ನೋದಕ್ಕೆ ಈ ಒಂದು ಮಾತೇ ಸಾಕ್ಷಿ. ಅವರೇ ಇದನ್ನ ಹಾರುವ ಪಿಡುಗುಗಳು ಅಂತ ಕರೆದಿದ್ದು. ಅಂದ್ರೆ ಯೋಚ್ನೆ ಮಾಡಿ ಅವರಲ್ಲಿ ಎಂಥ ಭಯ ಹುಟ್ಟಿಸಿತ್ತು ಅಂತ. ಆದರೆ ಕಥೆಯಲ್ಲೇ ಅತಿದೊಡ್ಡ ಐರನಿ ಅಂದ್ರೆ ಬೇರೆನೇ ಇದೆ. ಟಿಪ್ಪುವಿನ ಸೋಲಿನ ನಂತರ ಬ್ರಿಟಿಷರು ಸಾವಿರಾರು ರಾಕೆಟ್ಗಳನ್ನ ಇಂಗ್ಲೆಂಡ್ಗೆ ತಗೊಂಡ್ಹೋದ್ರು. ಅಲ್ಲಿ ವಿಲಿಯಂ ಕಾಂಗ್ರೇವ್ ಅನ್ನೋರು ಅದನ್ನ ರಿಸರ್ಚ್ ಮಾಡಿ ರಿವರ್ಸ್ ಎಂಜಿನಿಯರಿಂಗ್ ಮಾಡಿ ನೆಪೋಲಿಯನ್ ವಿರುದ್ಧದ ಯುದ್ಧದಲ್ಲಿ ಬಳಸ್ಕೊಂಡ್ರು. ಅಂದ್ರೆ ಟಿಪ್ಪುವಿನ ಆವಿಷ್ಕಾರ ಆತನ ಶತ್ರುಗಳ ಕೈಗೆ ಸಿಕ್ಕಿ ಜಾಗತಿಕ ಇತಿಹಾಸದ ದಿಕ್ಕನ್ನೇ ಬದಲಾಯಿಸ್ಬಿಟ್ಟು. ಹೀಗೆ ಒಬ್ಬ ಇನ್ನೋವೇಟರ್, ಒಬ್ಬ ಯೋಧ. ಆದರೆ ಟಿಪ್ಪುವಿನ ಕಥೆಗೆ ಇನ್ನೊಂದು ಡಾರ್ಕ್ ಸೈಡ್ ಕೂಡ ಇದೆ. ತನ್ನ ಅಧಿಕಾರವನ್ನ ಉಳಿಸ್ಕೊಳ್ಳೋಕೆ, ತನ್ನ ರಾಜ್ಯವನ್ನ ವಿಸ್ತರಿಸೋಕೆ ಆತ ಎಲ್ಲಿವರೆಗೂ ಹೋಗಿದ್ದ. ಹಾಗಾದ್ರೆ ಆತನ ಆಡಳಿತವನ್ನು ವಿರೋಧಿಸಿದವರ ಕಥೆ ಏನಾಯ್ತು? ಇಲ್ಲೇ ನೋಡಿ ಟಿಪ್ಪುವಿನ ಪರಂಪರೆ ತುಂಬಾನೇ ಕಾಂಟ್ರವರ್ಷಿಯಲ್ ಆಗೋದು.
ಮಲಬಾರ್ ಮತ್ತು ಕೊಡಗಿನಂತಹ ಪ್ರದೇಶಗಳನ್ನ ವಶಪಡಿಸಿಕೊಂಡ ಮೇಲೆ ಅಲ್ಲೆಲ್ಲ ದಂಗೆಗಳು ಎದ್ದುವು. ಟಿಪ್ಪು ಅದನ್ನ ತುಂಬಾನೇ ಕ್ರೂರವಾಗಿ ಹತ್ತಿಕ್ಕಿದ. ಐತಿಹಾಸಿಕ ದಾಖಲೆಗಳ ಪ್ರಕಾರ ಬಲವಂತದ ಮತಾಂತರಗಳು ನಡೆದವು, ಸಾವಿರಾರು ಜನರನ್ನ ಅವರ ಊರಿಂದ ಮೈಸೂರಿಗೆ ಸ್ಥಳಾಂತರಿಸಲಾಯಿತು ಅಂತ ಹೇಳಲಾಗುತ್ತೆ. ಈ ಕೃತ್ಯಗಳೇ ಇವತ್ತು ಆತನನ್ನ ಒಬ್ಬ ಕ್ರೂರ ಆಡಳಿತಗಾರ ಅಂತ ಕರೆಯೋದಕ್ಕೆ ಮುಖ್ಯ ಕಾರಣಗಳು. ಸರಿ, ಈಗ ಈ ಕಥೆಯ ಕೊನೆಯ ಭಾಗಕ್ಕೆ ಬರೋಣ. ಟಿಪ್ಪುವಿನ ಕೊನೆಯ ಯುದ್ಧ ಮತ್ತು ಆತನ ಪರಂಪರೆ ಯಾಕೆ ಇವತ್ತಿಗೂ ಇಷ್ಟೊಂದು ಚರ್ಚೆಯಲ್ಲಿ ಇದೆ ಅನ್ನೋದೆಲ್ಲ ನೋಡೋಣ. ಕೊನೆಗೂ 1799ರಲ್ಲಿ ಟಿಪ್ಪುವಿನ ಆಳ್ವಿಕೆ ಯುದ್ಧಭೂಮಿಯಲ್ಲೇ ಅಂತ್ಯವಾಯಿತು. ತನ್ನ ರಾಜಧಾನಿ ಶ್ರೀರಂಗಪಟ್ಟಣದ ಕೋಟೆಯನ್ನು ರಕ್ಷಣೆ ಮಾಡುತ್ತಾ ಆತ ಸಾವನ್ನಪ್ಪಿದ. ಆತನನ್ನ ಬೆಂಬಲಿಸೋರಿಗೆ ಇದು ಒಬ್ಬ ಹುತಾತ್ಮನ ಸಾವು, ಆದ್ರೆ ಆತನನ್ನ ವಿರೋಧಿಸೋರಿಗೆ ಇದು ಒಬ್ಬ ಸರ್ವಾಧಿಕಾರಿಯ ಅಂತ್ಯ. ಆ ಕೊನೆಯ ಯುದ್ಧದ ಸ್ಕೇಲ್ ಎಷ್ಟಿತ್ತು ಗೊತ್ತಾ? ಟಿಪ್ಪುವಿನ ಸೈನ್ಯದಲ್ಲಿ ಇದ್ದಿದ್ದು ಸುಮಾರು 30,000 ಸೈನಿಕರು, ಆದರೆ ಅವರನ್ನ ಎದುರಿಸಿದ್ದು ಬ್ರಿಟಿಷರು ಮತ್ತು ಅವರ ಮಿತ್ರ ಪಕ್ಷಗಳ 50,000ಕ್ಕೂ ಹೆಚ್ಚು ಸೈನಿಕರು. ಇದು ನಿಜಕ್ಕೂ ಒಂದು ಅಸಮಾನ ಹೋರಾಟವಾಗಿತ್ತು. ಹಾಗಾಗೇ ನೋಡಿ, ಟಿಪ್ಪುವಿನ ಪರಂಪರೆ ಇವತ್ತಿಗೂ ಒಂದು ಯುದ್ಧದ ಕಣ ಇದ್ದ ಹಾಗೆ. ಒಂದು ಕಡೆ ವಸಾಹತುಶಾಹಿ ಕಾಲದ ಬರಹಗಾರರು ಅವನನ್ನ ಒಬ್ಬ ಖಳನಾಯಕನ ಹಾಗೆ ಚಿತ್ರಿಸಿದ್ರು. ಇನ್ನೊಂದು ಕಡೆ ಇವತ್ತಿನ ರಾಜಕೀಯ ಸಿದ್ಧಾಂತಗಳು ಕೆಲವೊಮ್ಮೆ ಅವನನ್ನ ದೇಶಭಕ್ತ ಅಂತ ಹೊಗಳುತ್ತೆ, ಇಲ್ಲವೇ ನಿರಂಕುಶ ಅಂತ ತೆಗಳುತ್ತೆ. ಇವೆರಡರ ನಡುವೆ ನಿಜವಾದ ಟಿಪ್ಪು ಯಾರು ಅನ್ನೋದು ಕಳೆದು ಹೋಗ್ತಿದೆ. ಹಾಗಾದ್ರೆ ನಮ್ಮ ಮುಂದಿರೋ ಕೊನೆಯ ಪ್ರಶ್ನೆ ಇದೆ. ಒಂದು ಕ್ರೂರ ಕಾಲಘಟ್ಟದಲ್ಲಿ ಬದುಕಿದ್ದ, ಇಷ್ಟೆಲ್ಲ ಸಂಕೀರ್ಣತೆಗಳನ್ನ ಹೊಂದಿದ್ದ ಒಬ್ಬ ಐತಿಹಾಸಿಕ ವ್ಯಕ್ತಿಯನ್ನ ಇವತ್ತಿನ ಕಾಲದಲ್ಲಿ ನಿಂತು ಹೇಗೆ ಅಳಿಯಬೇಕು? ಆತ ನಾಯಕನ, ಖಳನಾಯಕನ, ಅಥವಾ ಇತಿಹಾಸ ಅನ್ನೋದು ಕಪ್ಪು ಬಿಳುಪಿನಷ್ಟು ಸರಳವಾಗಿರೋದಿಲ್ವೇ?